ಓಂ ಶಾಂತಿ. ದಿನಾಂಕ ಆಗಿದೆ 16/8/2025. ಅದ್ಭುತವಾದ ರಂಗುರಂಗಿನ ಪ್ರಪಂಚದ ಮಾಲೀಕರಾಗುವುದು ನಿಮ್ಮ ಲಕ್ಷ್ಯವಾಗಿದೆ. ಆದ್ದರಿಂದ ಸದಾ ಇದೇ ಖುಷಿಯಲ್ಲಿ ಹರ್ಷಿತವಾಗಿರಿ, ಬಾಡಿ ಹೋಗಬೇಡಿ. ಬೇಹದ್ದಿನ ತಂದೆಯು ನಮ್ಮನ್ನು ಹೊಸ ಪ್ರಪಂಚದ ರಾಜಕುಮಾರ ಕುಮಾರಿಯರನ್ನಾಗಿ ಮಾಡಲು ಬೋಧಿಸುತ್ತಿದ್ದಾರೆ. ನೀವು ಇದೇ ಉಮಂಗದಿಂದ ಎಲ್ಲರಿಗೆ ತಿಳಿಸಿಕೊಡಿ. ಸ್ವರ್ಗವು ಸುಂದರವಾದ ರಂಗುರಂಗಿನ ಪ್ರಪಂಚವೆಂದು ಯಾರ ಬುದ್ಧಿಯಲ್ಲೂ ಇಲ್ಲ. ವಂಡರ್ ಆಫ್ ದಿ ವರ್ಲ್ಡ್, ವಿಶ್ವದ ಅದ್ಭುತ ಎಂದು ಗಾಯನವಿದೆ. ಸ್ವರ್ಗವು ಪ್ರಪಂಚದ ಅದ್ಭುತವಾಗಿದೆ, ಬಹಳ ರಂಗುರಂಗಿನ ಪ್ರಪಂಚವಾಗಿದೆ. ಅಲ್ಲಿ ವಜ್ರರತ್ನಗಳಿಂದ ಕೂಡಿದ ಮಹಲುಗಳಿರುತ್ತವೆ. ಆಟವಾಡುತ್ತೀರಿ, ರಾಸಲೀಲೆಗಳನ್ನು ಮಾಡುತ್ತೀರಿ. ನಾವು ನಾಟಕದಲ್ಲಿ ಆಟವಾಡುತ್ತಿದ್ದೇವೆಂದು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಒಂದು ವೇಳೆ ನಾಟಕವೆಂದು ತಿಳಿದಿದ್ದರೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವೂ ಇರುತ್ತಿತ್ತು. ಈಗ ಅದ್ಭುತ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ. ಆ ಪ್ರಪಂಚದ ರಾಜಕುಮಾರನು ಶ್ರೀಕೃಷ್ಣನಾಗಿದ್ದಾನೆ. ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಯಾರು ಜ್ಞಾನದಲ್ಲಿ ಬುದ್ಧಿವಂತರಿದ್ದಾರೆಯೋ ಅವರು ತಿಳಿಸಿಕೊಡುತ್ತಾರೆ. ಖುಷಿಯಿಂದ ತಿಳಿಸಿಕೊಡಬೇಕು. ಶ್ರೀಕೃಷ್ಣನು ಬರಲಿದ್ದಾನೆ. ಕೃಷ್ಣನ ರಾಜ್ಯವು ಪುನಃ ಸ್ಥಾಪನೆಯಾಗುತ್ತಿದೆ. ಇದನ್ನು ಕೇಳಿ ಭಾರತವಾಸಿಗಳಿಗೂ ಸಹ ಬಹಳ ಖುಷಿಯಾಗಲಿ. ಈ ಜ್ಞಾನರತ್ನಗಳನ್ನು ಮಕ್ಕಳು ಧಾರಣೆ ಮಾಡಬೇಕಾಗಿದೆ. ಈಗ ನೀವು ಜ್ಞಾನಸಾಗರನಿಂದ ಡೈರೆಕ್ಟ್ ಕೇಳುತ್ತೀರಿ. ಆದ್ದರಿಂದ ಮತ್ತೇನೂ ಕೇಳುವ ಅವಶ್ಯಕತೆ ಇರುವುದಿಲ್ಲ. ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಆಗಲೇ ಅನೇಕ ವಿಚಾರಗಳು ಬರುವುದು. ಭಾಷಣ ಮಾಡಬೇಕೆಂದರೆ ಮುಂಜಾನೆ ಎದ್ದು ಬರೆಯಬೇಕು ಮತ್ತು ಅದನ್ನು ಓದಬೇಕು. ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುವುದು. ಈ ಯುದ್ಧದಲ್ಲಿ ಸ್ವರ್ಗವು ಸಮಾವೇಶವಾಗಿದೆ. ನೀವು ಮಕ್ಕಳಿಗೂ ಸಹ ಬಹಳ ಖುಷಿ ಇರಬೇಕು. ಸೃಷ್ಟಿಯು ಸತೋಪ್ರಧಾನರಿಂದ ಸತೋ ರಜೋ ತಮೋ ಆಗುತ್ತದೆ. ಹಾಗೆಯೇ ಮನುಷ್ಯರ ಸ್ಥಿತಿಯು ಬದಲಾಗುತ್ತದೆ. ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಶ್ಯಾಮ ಅರ್ಥಾತ್ ಕಪ್ಪಾಗಿ ಬಿಟ್ಟಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತದೆ. ಜೊತೆಗೆ ಪವಿತ್ರರಾಗಬೇಕಾಗಿದೆ. ನೀವು ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದೀರಿ. ಈಗ ನರಕವಾಸಿಗಳಾಗಿದ್ದೀರಿ. ಮತ್ತೆ ಜ್ಞಾನಚಿತೆಯ ಮೇಲೆ ಕುಳಿತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಸ್ವರ್ಗವಾಸಿಗಳಾಗುತ್ತೀರಿ. ಮಕ್ಕಳು ಸರ್ವಿಸ್ ಮಾಡಬೇಕು. ಎಲ್ಲರಿಗೆ ಸಂದೇಶವನ್ನು ಕೊಡಬೇಕಾಗಿದೆ. ಇದರಲ್ಲಿ ಬಹಳ ಬುದ್ಧಿವಂತಿಕೆ ಬೇಕು. ಇಷ್ಟು ನಶೆ ಇರಲಿ. ನಮಗೆ ಭಗವಂತನೇ ಓದಿಸುತ್ತಾರೆ. ಭಗವಂತನ ಜೊತೆ ಇರುತ್ತೇವೆ. ಸತ್ಯಯುಗದಲ್ಲಿ ಎಲ್ಲರ ನಡವಳಿಕೆಯು ದೈವಿ ನಡವಳಿಕೆಯಾಗಿತ್ತು. ಈಗ ಆಸುರಿ ನಡವಳಿಕೆಯಾಗಿದೆ. ಹೀಗೆ ನೀವು ಭಾಷಣ ಮಾಡಿದರೆ ಕೇಳಿ ಬಹಳ ಖುಷಿ ಪಡುತ್ತಾರೆ. ತಂದೆಯೊಬ್ಬರೇ ಸರ್ವರ ಸದ್ಗತಿ ಮಾಡುತ್ತಾರೆ. ಈ ಪ್ರಪಂಚವೇ ಕಬ್ಬಿಣದ ಸಮಾನವಾಗಿದೆ. ನೀವು ಮಕ್ಕಳ ಬುದ್ಧಿಯಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ಧಾರಣೆಯಾಗುತ್ತದೆ. ಶ್ಯಾಮಸುಂದರ ಎಂಬ ಅರ್ಥವನ್ನು ಹೇಳಿ ತಿಳಿಸಿರಿ. ಈಗ ನೀವು ಸಹ ಶ್ರೀರಕ್ಷೆಯನ್ನು ಕಟ್ಟಿಕೊಂಡು ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆಯ ಮೇಲೆ ಕುಳಿತುಕೊಂಡರೆ ಸುಂದರರಾಗುತ್ತೀರಿ. ಜ್ಞಾನರತ್ನಗಳ ಸಾಗರನಿಂದ ಯಾವ ಅವಿನಾಶಿ ಜ್ಞಾನರತ್ನಗಳು ಪ್ರಾಪ್ತಿಯಾಗುತ್ತಿವೆಯೋ ಅದರ ಪ್ರತಿ ಬೆಲೆಯನ್ನಿಡಬೇಕಾಗಿದೆ. ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿದ್ದು ವಾಣಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನೆನಪಿನಿಂದಲೇ ಆತ್ಮವು ಕಂಚನವಾಗುವುದು. ಆದ್ದರಿಂದ ನೆನಪು ಮಾಡುವ ಬುದ್ಧಿವಂತಿಕೆಯನ್ನು ಕಲಿಯಬೇಕಾಗಿದೆ. ನನ್ನತನದ ಸೂಕ್ಷ್ಮ ಸ್ವರೂಪವನ್ನೂ ಸಹ ತ್ಯಾಗ ಮಾಡುವಂತಹ ಸದಾ ನಿರ್ಭಯ ನಿಶ್ಚಿಂತ ಚಕ್ರವರ್ತಿ ಭವ. ಸೂಕ್ಷ್ಮ ರೂಪದಿಂದ ಸಹ ನನ್ನದು ಎನ್ನುವುದನ್ನು ಚೆಕ್ ಮಾಡಿಕೊಂಡು ಅದರ ತ್ಯಾಗವನ್ನು ಮಾಡಿದಾಗ ನಿರ್ಭಯ ನಿಶ್ಚಿಂತ ಚಕ್ರವರ್ತಿಯಾಗಿರುವ ವರದಾನ ಸಿಕ್ಕಿಬಿಡುವುದು. ಬೇರೆಯವರ ವಿಚಾರಗಳಿಗೆ ಸನ್ಮಾನ ಕೊಡಿ, ಆಗ ನಿಮಗೆ ಸನ್ಮಾನ ಪ್ರಾಪ್ತಿಯಾಗುವುದು. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.